ನಮಸ್ಕಾರ ಸ್ನೇಹಿತರೆ. ಏನಿದು ಹೊಸ ಎಂಟ್ರಿ? ಯಾರಲ್ಲಿ ಫೋಟೋಸ್ನೆಲ್ಲ ಸೀಡನ್ನಲ್ಲಿ ಬಟ್ಟೆನ ಸುಟ್ಟಾಕ್ತಾ ಫೋಟೋನ ಸುಟ್ಟಾಕ್ತಿರೋದು ಯಾರದು? ಜೊತೆಗೆ ಇಲ್ಲಿ ವಿಧಿ ಎಲ್ಲ ಸತ್ಯ ಹೇಳೇ ಬಿಟ್ಲಾ? ಗೊತ್ತಾಗೇ ಹೋಯ್ತಾ? ಇನ್ನೇನಿದೆ ಗೊತ್ತಾಗೋಕೆ? ಈಗಲೂ ಕೂಡ ಗೊತ್ತಾಗಲಿಲ್ಲ ಅಂದರೆ ಈ ಲಕ್ಷ್ಮಿ ತಲೆ ಏನು ಅನ್ನೋದು ನಮಗೆ ಕ್ವೆಶನ್ ಮಾರ್ಕ್ ಆಗುತ್ತೆ. ಅಷ್ಟು ಮುಗ್ದ್ರ? ಖಂಡಿತ ಲಕ್ಷ್ಮಿ ಅಂತೂ ಮುಗ್ದೆ ಅಲ್ವೇ ಅಲ್ಲ. ತುಂಬಾ ಒಳ್ಳೆ ಹುಡುಗಿ, ಒಳ್ಳೆ ಮನಸ್ಸಿರೋ ಹುಡುಗಿ, ಬುದ್ಧಿವಂತೆ ಹುಡುಗಿ. ಅಂಥದ್ರಲ್ಲಿ ಇಷ್ಟು ಸೂಕ್ಷ್ಮವಾಗಿ ಹೇಳಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರೂ ಅರ್ಥ ಆಗಿಲ್ಲ ಅಂದರೆ ಖಂಡಿತ ಈ ಕತೆ ಸರಿ ಇಲ್ಲ ಅನ್ನೋದೇ ನನ್ನ ಒಂದು ಭಾವನೆ ಅಂತ ಅನಿಸುತ್ತೆ. ಹಾಗಿದ್ರೆ ಏನಾಗಿದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿನ ಕರ್ಕೊಂಡು ಬಂದಿದ್ದ ಈ ಕಡೆ ತಾಳಿ ಧಾರಣೆ ಆಗಬೇಕು, ಮಾಂಗಲ್ಯ ಧಾರಣೆ ಆಗಬೇಕು ಅಂದರೆ ಇರೋ ತಾಳಿನ ತೆಗಿಬೇಕು ಅಂತಾರೆ. ಪುರೋಹಿತರ ಹೆಂಡತಿಗೆ ಹೇಳಿದಾಗ ನಾನಂತ ಪಾಪದ ಕೆಲಸ ಮಾಡಲ್ಲ ಅಂದಾಗ ಕಪಾಳಕ್ಕೆ ಬಾರಿಸ್ತಾರೆ. ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡೋಕೆ ಹೋದರೆ ಎಂಥ ಪಾಪದ ಕೆಲಸ ಮಾಡ್ತಿದ್ಯಾ ಅಂದಾಗ ನೀನು ಮಾಡು ಅಂದರೆ ಮಾಡಿಲ್ಲ, ನಿನ್ನ ಗಂಡನೇ ತಾನೇ ಹೇಳಿದ್ದು, ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಜೊತೆಗೆ ತಾಳಿ ಕೀಳೋಕೆ ಹೋಗ್ತಿದ್ದಾಗೆ ಲಕ್ಷ್ಮಿಗೆ ಪ್ರಜ್ಞೆ ಬಂದೇ ಬಿಡುತ್ತೆ. ಪ್ರಜ್ಞಾವಸ್ಥೆಯಲ್ಲಿ ತಾಳಿನ ಇಟ್ಕೊಂಡು ಬಿಡ್ತಾಳೆ ಅಂತ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂಡ ಗಂಡ ಅನ್ನೋದು ಲಕ್ಷ್ಮಿಗೆ. ಆದರೆ ಆ ಕಡೆ ಚಿಂತಾಜನಕ ಸ್ಥಿತಿಲಿ ಇರ್ತಕ್ಕಂಥ ವೈಷ್ಣವ್ಗೂ ಕೂಡ ಆ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲೂ ಕೂಡ ಲಕ್ಷ್ಮಿ 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 ಅಂತ ಕನ್ವರ್ಸಿದ್ದಾರೆ. ಈ ಕಡೆ ಕೀರ್ತಿ ಮಾತ್ರ ಏನೂ ಆಗಲ್ಲ ವೈಷ್ಣವ್, ಮೊದಲು ನಿಮಗೆ ಟ್ರೀಟ್ಮೆಂಟ್ ಆಗಬೇಕು ಅಂತಿದ್ರೆ ಇಲ್ಲ, ಲಕ್ಷ್ಮಿ ಮದುವೆ ಆಗ್ತದೆ, ಅಲ್ಲಿ ನಿತಿನ್ ಮದುವೆ ಮಾಡ್ಕೋತಿದ್ದಾನೆ, ಅಲ್ಲಿಗೆ ಹೋಗಬೇಕು, ಆ ಕಡೆ ಗಾಡಿ ತಿರುಗಿಸಿ ಅಂತ ಅಡ್ರೆಸ್ ಹೇಳ್ತಿದ್ದಾನೆ, ಪದೇ ಹೇಳ್ತಿದ್ದಾನೆ. ಈ ಕಡೆ ಪದೇ ಕೀರ್ತಿ ನೀನು ಹಾಸ್ಪಿಟಲ್ಗೆ ಹೋಗಬೇಕು ಅಂತಂದ್ರೆ ತಕ್ಷಣ ಎದ್ದು ನಿಂತ್ಕೊಂಡೇ ಬಿಡ್ತಾನೆ ವೈಷ್ಣವ್ ಅಂತ ಸ್ಥಿತಿಲೂ ಕೂಡ. ಆ್ಯಂಬುಲೆನ್ಸ್ ಈ ಕಡೆ ಲಕ್ಷ್ಮಿ ಮದುವೆ ಆಗ್ತಿರೋ ಜಾಗಕ್ಕೆ ಬರ್ತಾ ಇದೆ. ಈ ಕಡೆ ನೀನು ತಾಳಿನ ಕೀಳೋಕೆ ಹೋದಾಗ್ಲೂ ಕೂಡ ಲಕ್ಷ್ಮಿ ತಡಿತಾಳೆ. ಜೊತೆಗೆ ಈ ಕಡೆ ಪುರೋಹಿತರ ಹೆಂಡತಿ ಬಂದಿದ್ದೆ ನೀರು ತಗೊಂಡು ರಪ್ ಅಂತ ಅವಳ ಮುಖಕ್ಕೆ ಎಸ್ದು ಬಿಡ್ತಾರೆ. ಇದರಿಂದಾಗಿ ಲಕ್ಷ್ಮಿಗೆ ಅಷ್ಟು ಪ್ರಜ್ಞೆ ಬಂದೇ ಬಿಡುತ್ತೆ. ತಕ್ಷಣ ಒದ್ದಾಡ್ತಾಳೆ, ಫೈಟ್ ಮಾಡ್ತಾಳೆ. ಬಟ್ ಆದರೂ ಕೂಡ ತಾಳಿ ಕಿತ್ತು ತೆಗ್ದೇ ಬಿಡ್ತೀನಿ ಅಂತ ನಿತಿನ್ ಹೋಗ್ತಿರುವ ಅಷ್ಟರಲ್ಲಿ ವೈಷ್ಣವ್ ಎಂಟ್ರಿ ಕೊಡ್ತಿದ್ದಾಗ ಕೈ ಹಿಡ್ಕೋತಾನೆ. ಬಿಟ್ಟು ಅಂತ ಹೇಳ್ತಿದ್ದಾನೆ. ನೀನು ಕೂಡ ಬಂದ್ಬಿಟ್ಯಾ? ನನಗೂ ಕೂಡ ನೀನು ಜೀವಂತವಾಗಿದ್ದು ಅವಳನ್ನ ಮದುವೆ ಆಗೋಕ್ಕಾಗಲ್ಲ, ನೀನನ್ನು ಸಾಯಿಸ್ಬಿಟ್ಟು ಮದುವೆ ಆಗ್ತೀನಿ ಅಂತ ಹೇಳಿ ರಪ್ಪ ಅಂತ ಹೇಳಿ ಹೊಡಿತಿದ್ದಾಗೆ ವೈಷ್ಣವ್ ಕೆಳಗಡೆ ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿ ಬಿದ್ದೋಗ್ತಾನೆ. ಈ ಕಡೆ ಇನ್ನೇನು ಮಾಡೋದು, ಈ ಕಡೆ ಏನೇ ಫೈಟ್ ಬ್ಯಾಕ್ ಮಾಡೋಕ್ಕಾಗ್ತಿಲ್ಲ. ಪ್ರಜ್ಞಾ ಅವಸ್ಥೆಯಲ್ಲಿದ್ದಾಳೆ, ಮಂಪ್ರಿದೆ. ಲಕ್ಷ್ಮಿಗೆ ಯಾರು ಏನೂ ಮಾಡೋಕ್ಕಾಗಲ್ಲ. ನೀನು ನೆತ್ತಿನ ಲಕ್ಷ್ಮಿನ ಮದುವೆ ಆಗೇ ಬಿಡ್ತಾನೆ ಅನ್ಕೊಂಡ್ರೆ ಅಷ್ಟರಲ್ಲಿ ಕೀರ್ತಿ ಬಂದಿದ್ದ ರಪ್ಪ ಅಂತ ದೊಣ್ಣೆ ಏಟನ್ನು ಬೀಸ್ತಾಳೆ, ಇಟ್ಕೆಲಿ ಹೊಡಿತಾಳೆ. ಈ ಕಡೆ ಅವಳು ಹೊಡಿತಿದ್ದಾಗೆ ಲಕ್ಷ್ಮಿ ಕೂಡ ಹೊಡಿತಾಳೆ. ಫೈನಲಿ ನಿತಿನ್ ಕತೆ ಮುಗೀತು. ಅಷ್ಟರಲ್ಲಿ ನೀವಿಬ್ರು ಕೂಡ ಏನು ಮಾಡ್ಕೋತೀರಾ ಅಂತ ಹೇಳಿ ಮತ್ತೆ ಮುನ್ನೋಗೋಕೆ ಹೋದರೆ ಅಷ್ಟರಲ್ಲಿ ಪೊಲೀಸ್ ಅವರು ಎಂಟ್ರಿ ಕೊಡ್ತಾರೆ. ಈ ಕಡೆ ಪೊಲೀಸವರು ಅರೆಸ್ಟ್ ಕಟ್ಕೊಂಡು ಹೋಗ್ತಿದ್ದಾರೆ. ನಿಮ್ಮ ಮೂವರನ್ನ ಯಾರನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ನಿತಿನ್ ಹೋಗ್ತಿದ್ದಾನೆ. ಈ ಕಡೆ ಮನೇಲಿ ಎಲ್ಲರೂ ಆತಂಕ ಪಡ್ಕೊಂಡಿದ್ದಾರೆ. ವೈಷ್ಣವ್ ಅಣ್ಣಗೆ ಈ ರೀತಿ ತೊಂದರೆ ಆಗಿದೆ, ಅವನಿಗೆ ಪ್ರಜ್ಞೆ ಇಲ್ಲ, ಹಾಸ್ಪಿಟಲೈಸ್ ಆಗಿದ್ದಾನೆ ಅಂತ. ಏನಿದು, ಯಾಕೆ ನನ್ನ ಮಕ್ಳಿಗೆ ಈ ರೀತಿ ಮಾಡ್ತಿದ್ಯಪ್ಪ ದೇವ್ರೆ ಅಂತ ಅಮ್ಮ ಆತಂಕ ಪಡ್ಕೋತಿದ್ದಾರೆ. ಅಜ್ಜಿ ಈ ಕಡೆ ಗೋಳಾಡ್ತಿದ್ದಾರೆ. ಕಾವೇರಿ ಅವರು ಕಾರಲ್ಲಿ ಹೋಗ್ತಿದ್ದಾರೆ. ನನ್ನ ಮಗನ ಪರಿಸ್ಥಿತಿ ಏನಾಯಿತು ಅಂತ. ಫೈನಲಿ ಹಾಸ್ಪಿಟಲಲ್ಲಿ ತುಂಬಾ ಸೀರಿಯಸ್ ಕಂಡೀಷನಲ್ಲಿ ಇದಾನೆ. ವೈಷ್ಣವ್ನ ICUಲಿ ಹಾಕಿದ್ದಾರೆ, ಮಾಸ್ಕ್ ಹಾಕಿದ್ದಾರೆ, ಆಕ್ಸಿಜನ್ ಹಾಕ್ತಿದೆ. ಈ ಕಡೆ ವೈಷ್ಣವ್ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ ವೈಷ್ಣವ್. ಈ ಕಡೆ ಲಕ್ಷ್ಮಿ ಕಣ್ಣೀರು ಹಾಕ್ತಿದ್ದಾಳೆ. ಮನೆಯವರೆಲ್ಲರೂ ಕೂಡ ತನ್ನ ಮಗಂಗೆ ಏನಾದರೂ ಆದರೆ ಖಂಡಿತ ಬದುಕೋದಿಲ್ಲ ಅಂತ ಕಾವೇರಿಯವರು ಹೇಳ್ತಿದ್ರೆ ಸಮಾಧಾನ ಪಡಿಸ್ತಿದ್ದಾರೆ. ಈ ಕಡೆ ಕಾವೇರಿಯವರಂತೂ ನನ್ನ ಮಗ ಆರಾಮಾಗಿರಬೇಕು, ನನ್ನ ಮಗ ಎಚ್ಚರ ಆಗಬೇಕು, ನನ್ನ ಮಗಂಗೆ ಹೆಚ್ಚು ಕಡಿಮೆ ಆದರೆ ಖಂಡಿತ ನಾನು ಬದುಕಲ್ಲ ಅಂತಿದ್ರೆ ಅಷ್ಟರಲ್ಲಿ ಈ ಕಡೆ ವಿಧಿ ಬರ್ತಾಳೆ. ವಿಧಿ ಬಂದಿದ್ದೆ ಏನು, ಇಷ್ಟಾದರೂ ಕೂಡ ನಿನಗೆ ನೆಮ್ಮದಿ ಇಲ್ವಾ? ಎಂಥವಳು ದರಿದ್ರದವಳು ಕಾಲಿಟ್ಟಂಗೆ ನನ್ನ ಅಣ್ಣನ ತಿನ್ಕೊಳ್ಳೋಕೆ ಹೋಗ್ತಿದ್ಯಲ್ಲ ಅಂತಿದ್ರೆ ಏನಿದು, ಎಂಥ ಮಾತಾಡ್ತಿದ್ಯಾ? ನಿನ್ನ ಅಣ್ಣ ಅಂತ ಪರಿಸ್ಥಿತಿಯಲ್ಲಿದ್ದಾನೆ, ಇಂಥ ಮಾತೆಲ್ಲ ಆಡ್ಬೇಕಾ ಅಂತ ಕೀರ್ತಿಯವ್ರು ಹೇಳ್ತಿದ್ರೆ ಇವಾಗ ಯಾಕೆ ಹೇಳೋಕೆ ಬಂದಿದ್ಯಾ? ನೀನೇ ಮದುವೆ ಆಗ್ಬೋದಿತ್ತಲ್ವಾ? ಇದೆಲ್ಲ ನಡೀತಾನೆ ಇರಲಿಲ್ಲ. ಮದುವೆ ಆಗದೆ ಬಿಟ್ಟು ಯಾಕೆ ಸುಮ್ಮನೆ ಅದೇ? ನೀನೇ ತಾನೇ ಮದುವೆ ಆಗಬೇಕಾಗಿದ್ದು ಅಣ್ಣನ, ಸುಮ್ಮನಿಟ್ಬಿಟ್ಟು ಇವಾಗ ಯಾಕೆ ಮಾತಾಡೋಕೆ ಬಂದಿದ್ಯಾ ಅಂತ ಹೇಳ್ತಿದ್ದಾಗೆ ಎಲ್ಲರೂ ಶಾಕ್ ಆಗ್ತಾರೆ. ಏನಪ್ಪ ಇದು ಸತ್ಯ ಹೇಳೇ ಬಿಟ್ಲಲ್ಲ ಅಂತ. ಈ ಕಡೆ ಲಕ್ಷ್ಮಿಗೆ ಬೆಕ್ ಶಾಕ್ ಆಗ್ತದೆ. ಆ ಕಡೆ ವೈಷ್ಣವ್ ICUನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ. ತುಂಬ ಮೇಜರ್ ಪ್ರಾಬ್ಲಮ್ ಆಗಿದೆ ವೈಷ್ಣವ್ಗೆ. ಇದೆಲ್ಲ ಆಗ್ತಿದ್ರೆ ಆ ಕಡೆ ಯಾರು ಬಟ್ಟೆನ ಹಾಗೆ ಲಕ್ಷ್ಮಿ ವೈಷ್ಣವ್ ಫೋಟೋನ ಎಲ್ಲನೂ ಕೂಡ ಬೆಂಕಿಲಿ ಚೂರು ಮಾಡ್ತಿದ್ದಾರೆ. ಫೈನಲಿ ವಿಧಿ ಲವರ್ ಎಂಟ್ರಿ ಆಗಿದೆ. ಹಾಗಿದ್ರೆ ಅವರೇ ಇದನ್ನೆಲ್ಲ ಮಾಡ್ತಿರೋದ? ಏನಪ್ಪ ಆಗ್ತಿದೆ ಇಲ್ಲಿ ಸತ್ಯ ಸ್ಫೋಟ ಆಗ್ತಾ ಇದ್ರೆ ಅಲ್ಲಿ ಇನ್ಯಾವುದೋ ಟ್ವಿಸ್ಟ್ ತಗೋತಾ ಇದೆ, ಇನ್ಯಾರು ಎಂಟ್ರಿ ಕೊಡ್ತಿದ್ದಾರೆ, ಯಾರದು, ಏನಾಗ್ತದೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.